ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ಒಂದು ಬ್ಲಾಗ್ ಬಂದು ನಾವು ರಿಟರ್ನ್ ಚೆನ್ನೈಗೆ ಹೊರಡ್ತಾ ಇರೋದು. ಚೆನ್ನೈಗೆ ಹೊರಡ್ಲಿಕ್ಕೆ ನಾವು ಒಂದೇ ಬಾರ ಟ್ರೈನ್ ಬುಕ್ ಮಾಡಿದ್ವಿ. ಸೊ 1 ಗಂಟೆಗೆ ಟ್ರೈನ್ ಇದ್ದಿದ್ದು, ನಾವು ಇಲ್ಲಿಂದ ಒಂದು 10 ಗಂಟೆಗೆ ಬಿಟ್ವಿ. ಇದು ಕೊಳ್ಳೇಗಾಲದಿಂದ ನಾವು ಬಸ್ಸಲ್ಲಿ ಆರ್ ಕಾರಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ಹೋಗ್ತಿದ್ವಿ. ಬಟ್ ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ತಮ್ಮ ಮತ್ತು ಅಪ್ಪ ಇಬ್ಬರು ಬಂದಿದ್ದರು. ಬಾಯಲ್ಲಿ ಸರಿ ನಾವು ಹೊರಟ್ವಿ. ಮತ್ತು ಮೈಸೂರಲ್ಲಿ ಇಳ್ಕೊಂಡು ಅಲ್ಲಿಂದ ನಾವು ಆಟೋ ಬುಕ್ ಮಾಡ್ಕೊಂಡಿದ್ವಿ. ಆಟೋದಲ್ಲಿ ಸ್ಟೇಷನ್ಗೆ ಹೊರಟ್ವಿ. ಬೇಗನೆ ಹೊರಟ್ಬಿಟ್ವಿ. ಎಷ್ಟು ಸ್ಪೀಡಾಗಿ ಹೋಯ್ತು ಬಸ್ ಅಂದರೆ ದೇವರೇ, ಬೇಗನೆ ಬಂದುಬಿಟ್ವಿ. ಬೇಗ ಬಂದು 11 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಬಂದೇ ಬಿಟ್ಟಿದ್ವಿ. ಇನ್ನು 1 ಗಂಟೆಗೆ ಟ್ರೈನ್ ಇದ್ದಿದ್ದು. ಸೊ ಅಷ್ಟೋ ತನಕ ಎಲ್ಲರೂ ಹೊರಗಡೆ ಆದರೂ ಹೋಗಿ ಬರೋಣ ಅನ್ನೋಕ್ಕೆ ತುಂಬ ಟ್ರಾಫಿಕ್ ಏನಾದ್ರು ಸಿಕ್ಕೊಂಡು ಮತ್ತೆ ಟ್ರೈನ್ ಮಿಸ್ ಆಗಿ ಯಾಕೆ ಅಂತ ಹಾಗೇನೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಾನು ನೋಡಿ 1 ಗಂಟೆ ಆಯಿತು, ಟ್ರೈನ್ ಬಂತು. ಇದೇ ವಂದೇ ಭಾರತ್. ತುಂಬ ಚೆನ್ನಾಗಿರುತ್ತೆ ಅದ್ರಲ್ಲಿ ಹೋಗಿದ್ದೆ ಗೊತ್ತಾಗಲ್ಲ, ಅಷ್ಟು ಬೇಗ ಹೋಗಿಬಿಡುತ್ತೆ. ನಮಗೆ ನೈಟಲ್ಲಿ ಕಾವೇರಿ ಎಕ್ಸ್ಪ್ರೆಸ್ಸಲ್ಲಿ ಬರೋಕ್ಕಿಂತ ಇದು ಬೆಟರ್ ಅನ್ಬೋದು. 1 ಗಂಟೆಗೆ ಹತ್ತಿದ್ರೆ ನೈಟ್ 7 ಗಂಟೆ 8 ಗಂಟೆಗೆಲ್ಲ ನಾವಿಲ್ಲಿ ಕ್ವಾರ್ಟರ್ಸಿಗೆ ಬಂದುಬಿಡ್ಬೋದು. ಅಷ್ಟು ಬೇಗ ಬರ್ಬೋದು. ಟ್ರೈನ್ ಒಳಗಡೆ ನೋಡಿ ಹಿಂಗಿದೆ, ಚೆನ್ನಾಗಿದೆ. ಇದೊಂದು ಒಂದು ಆಪೋಸಿಟ್ ಇರುತ್ತೆ, ಇನ್ನೆಲ್ಲ ಬ್ಯಾಕ್ ಸೈಡ್ ಹಿಂಗೆ ಇರುತ್ತೆ. ಸೊ ಟ್ರೈನ್ ಹತ್ತಿದ್ವಿ. ಇನ್ನೊಂದು ಸ್ವಲ್ಪ ಹೊತ್ತು ಟ್ರೈನ್ ಹೊರಡುತ್ತೆ. ತುಂಬ ಜನ ಬರ್ತಾರೆ. ಆಲ್ಮೋಸ್ಟ್ ಮೈಸೂರಲ್ಲಿ ಹತ್ತೋದು ತುಂಬ ಕಡಿಮೆ, ಖಾಲಿನೇ ಇರುತ್ತೆ. ಬೆಂಗಳೂರು ಹೋದ ತಕ್ಷಣ ತುಂಬ ಯಾವ್ದ್ಯಾವ್ದು ಸೀಟ್ ಖಾಲಿ ಇದೆಯೋ ಎಲ್ಲ ಫಿಲ್ ಆಗಿಬಿಡುತ್ತೆ. ಇಲ್ಲಿ ಏನಪ್ಪ ಅಂದರೆ ಬೆಂಗಳೂರು ಟು ಮೈಸೂರು ಓಡಾಡೋರು ತುಂಬ ಜನ ಇದ್ದಾರೆ ಇದರಲ್ಲೇ. ಸೊ ಬೇಗ ಫಿಲ್ ಆಗಿಬಿಡ್ತು. ನಾವು ಹೊರಟ್ವಿ. ಈ ಟ್ರೈನಲ್ಲಿ ಹೋಗೋಕ್ಕೆ ನಮ್ಮ ಪಾಪಗೆ ಹ್ಯಾಪಿ, ಯಾಕಂದರೆ ಮಲ್ಕೊಳ್ಳಲ್ಲ, ಬೇಗ ಹೋಗ್ಬಿಡುತ್ತೆ. ಮತ್ತು ಸಣ್ಣ ಮಕ್ಕಳು ಜಾಸ್ತಿ ಇರ್ತವೆ ಟ್ರೈನಲ್ಲಿ. ಸೊ ಅವ್ರ ಜೊತೆಲ್ಲ ಆಡಿಕೊಂಡು ಈ ಥರ ತರಲೆ ಮಾಡ್ಕೊಂಡು ಹೋಗೋದಂದರೆ ಇಷ್ಟ. ಸೊ ಮಧ್ಯಾಹ್ನ ಆಗಿತ್ತಲ್ಲ 1 ಗಂಟೆ, ಬೇಗ ಹತ್ತಿದ ತಕ್ಷಣ ಒಂದು 1/2 ಅವರ್ಗೆ ನಮಗೆ ಅಲ್ಲೇ ಊಟ ಕೊಡ್ತಾರೆ. ವಿತ್ ಊಟಗೂ ನಾವು ಬುಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಕೋಬೋದು, ಬರೀ ಟಿಕೆಟ್ಗೆ ಅಷ್ಟೇ ಮಾಡ್ಕೋಬೋದು. ನಮಗೆ ಊಟನೂ ಬೇಕು, ಸ್ನ್ಯಾಕ್ಸು ಬೇಕಂದರೆ ಜೊತೆಗೇ ಬುಕ್ ಮಾಡ್ಕೋಬೋದು. ನಾವು ಅಲ್ಲಿನೇ ಬುಕ್ ಮಾಡಿದ್ವಿ ಜೊತೆಗೆ ಸೇರಿ. ಸೊ ಊಟ ಹೆಂಗಿತ್ತು, ಐಸ್ ಕ್ರೀಮ್ನು ಕೊಟ್ಟಿದ್ರು. ಐಸ್ ಕ್ರೀಮ್ ಸ್ವಲ್ಪ ಹೊತ್ತು ಹಾಗೆ ಹಿಡ್ಕೊಂಡಿದ್ದೊಳಗೆ ಕೆಮ್ಮಂತೆಲ್ಲ ಮೆಲ್ಟ್ ಆಗಿಬಿಡ್ತು. ಹೆಂಗೋ ನೋಡಿಕೊಂಡ್ಲು, ತಿಂದ್ಬಿಟ್ಲು. ಮತ್ತು ನೈಟೆಲ್ಲ ಫುಲ್ ಕೆಮ್ಮು ಬಂದುಬಿಡ್ತು ಒಳಗೆ. ಹಾಗೆ ಈವ್ನಿಂಗ್ ಆಗ್ತಾ ಬಂತು. ಈವ್ನಿಂಗ್ ಆದಮೇಲೆ ಸ್ವಲ್ಪ ಹೊತ್ತು ಮಲಗಿದ್ಲು ಪಾಪು. ಮತ್ತು ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರು ನೋಡಿ, ಕ್ರೀಮ್ ಬನ್, ಹಾಗೆ ಮಿಕ್ಸ್ಚರ್, ಮತ್ತು ಕಾಫಿ, ಟೀ, ವಡ ಇಷ್ಟನ್ನು ಕೊಟ್ಟಿದ್ರು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿತ್ತು ಟೇಸ್ಟು. ಪಾಪ್ಕಾರ್ನ್ ಕೂಡ ಕೊಟ್ಟಿದ್ರು, ಇದು ಬೆಲ್ಲದಲ್ಲಿ ಮಾಡಿರೋದು, ತುಂಬ ಟೇಸ್ಟಿಯಾಗಿತ್ತು. ಇಲ್ಲಿ ಕಾಫಿ ಟೀ ಕೊಡ್ತಾರೆ. ಕಾಫಿ ಟೀ ಹೆಂಗಪ್ಪ ಅಂದರೆ ಬಿಸಿ ನೀರು ಕೊಡ್ತಾರೆ ಬಿಸಿ ನೀರು, ಇದ್ರ ಜೊತೆ ಕಾಫಿ ಟೀ ಪ್ಯಾಕ್ 3 in 1 ಅಂತ, ಶುಗರು, ಕಾಫಿ ಪೌಡರ್, ಹಾಗೆ ಎಂಥದೋ ಹೆಂಗೋ ಮಿಕ್ಸ್ ಕೊಟ್ಟಿರ್ತಾರೆ, ಹೆಂಗಂತ ಗೊತ್ತಿಲ್ಲ. ಬಟ್ ಅದನ್ನು ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಓಕೆ ತುಂಬ ಟೇಸ್ಟಿಯಾಗಿದೆ ಅಂತಲ್ಲ, ಓಕೆ ಕುಡಿಬೋದು. ನನಗಂತೂ ಯಾವಾಗೂ ಇಷ್ಟ ಆಗಲ್ಲ, ನಾನು ಕುಡಿಯೋದು ಇಲ್ಲ. ತೋರಿಸ್ತೀನಿ ಇದು ಹೆಂಗೆ ಮಾಡೋದಂತ. ಇವಾಗ ನೋಡಿ, ಈ ಥರ ಕೊಟ್ಟಿರ್ತಾರೆ ಪ್ಯಾಕು 3 in 1 ಅಂತ. ಎಲ್ಲನೂ ಅದರಲ್ಲೇ ಮಿಲ್ಕ್ ಆ್ಯಂಡ್ ಶುಗರ್, ಕಾಫಿ ಆರ್ ಟೀ ಪೌಡರು ಎಲ್ಲ ಮಿಕ್ಸ್ ಇರುತ್ತಂತೆ. ಸೊ ಈ ಥರ ನೀರು ಕೊಟ್ಟ ತಕ್ಷಣ ಬಿಸಿ ನೀರಿಗೆನೆ ಇಷ್ಟು ಹಾಕಿ ಎಲ್ಲ ಒಂದು ಸ್ಟಿಕ್ ಕೂಡ ಕೊಟ್ಟಿರ್ತಾರೆ, ಮಿಕ್ಸ್ ಮಾಡ್ಕೊಳ್ಳೋದು. ಇದು ಕಾಫಿ ಪ್ಯಾಕು. ಅವ್ರಿಗೆ ಕಾಫಿ, ನನಗೆ ಟೀ ಅಂತ ಇಸ್ಕೊಂಡ್ವಿ. ಹೆಂಗಿರುತ್ತೆ ನೋಡೋಣ ಅಂತ ಇಸ್ಕೊಂಡೆ. ಫಸ್ಟೂ ಕುಡಿತಾ ಇದ್ದೆ, ಓಕೆ ಸಮ್ ಡಿಫ್ರೆನ್ಸ್ ಏನಾದ್ರು ಬೇರೆ ಕೊಡ್ಬೋದು ಅಂತ ನೋಡೋಣ ಅಂತ ಮಾಡಿದೆ. ಸೊ ಅದೇ ಟೇಸ್ಟ್, ಇಷ್ಟ ಆಗಲಿಲ್ಲ ಅಷ್ಟೊಂದು. ಸ್ವಲ್ಪ ಹೊತ್ತಾದಮೇಲೆ ಈವ್ನಿಂಗ್ ಒಂದು 6 ಗಂಟೆ 7 ಗಂಟೆ 6 ಗಂಟೆ ಅಷ್ಟೊತ್ತಾಯಿತು. ಪಾಪ ಸ್ವಲ್ಪ ಹೊತ್ತು ಲೂಡೋ ಆಟ ಆಡಿದ್ಲು. ಹಾಗೆ ಸ್ವಲ್ಪ ಚಳಿ ಇದ್ದಿದ್ದರಿಂದ ಸೂಪ್ ಇಸ್ಕೊಂಡ್ವಿ. ಸೂಪು ಓಕೆ ನಾರ್ಮಲಾಗಿತ್ತು, ಅಷ್ಟೊಂದೇನು ಟೇಸ್ಟ್ ಇರಲಿಲ್ಲ. ನೆಕ್ಸ್ಟ್ ಇನ್ನು 7 o'clock ಹತ್ರ ಆಗ್ತಾಯಿತ್ತು. ಟ್ರೈನು ಬಂದು ಚೆನ್ನಾಗಿ ತಲುಪಿತು. ನಾವು ಇಳಿದ್ವಿ. ನೋಡಿ, ಇಲ್ಲಿಂದ ಒಂದು 2 minutes 3 minutes ಆಗುತ್ತೆ ಅಷ್ಟೇ ನಮ್ಮದು ಲೋಕಲ್ ಟ್ರೈನ್ಗೆ ಹೋಗೋಕ್ಕೆ. ಅಲ್ಲಿಗೆ ಲೋಕಲ್ ಟ್ರೈನ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ 2 minutes ಆಗುತ್ತೆ ಅಷ್ಟೇ. ಹೋಗ್ಬಿಟ್ಟು ನಾವು ಹಿಂಗೆ ಹೋಗೋಕ್ಕೂ ನಮ್ಮದು ಲೋಕಲ್ ಟ್ರೈನ್ ಮಿಸ್ ಆಯಿತು. 7 ಗಂಟೆಗೆ ಹೋದವರು
1.5 ಅವರ್ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ. ಆಮೇಲೆ ಲೋಕಲ್ ಟ್ರೈನ್ ಬಂದಿದ್ದು. ಸೊ ಟ್ರೈನ್ ಬಂತು, ನಾವು ಹೊತ್ಕೊಂಡು ನಮ್ಮದು ಕ್ವಾರ್ಟರ್ಸ್ಗೆ ಹೊರಟ್ವಿ. ನೋಡಿ ಇದೆಲ್ಲ ಪ್ಲಾಂಟ್ಗಳು. ಸೊ ಅಲ್ಲಿ ನಮ್ಮ ಹೋಗ್ತಾ ಉದ್ದಕ್ಕೂ ಬರೀ ಪ್ಲಾಂಟ್ಗಳೇ ಕಾಣಿಸ್ತಾ ಇರುತ್ತೆ. ಸೊ ಅಲ್ಲಿ ಅವ್ರದ್ದು ಡ್ಯೂಟಿಗಳಿರೋದು. ಹತ್ತಿಪಟ್ಟು ಇದೆ ನಾವು ಇರ್ತಕ್ಕಂಥ ಊರು. ಅದರಿಂದ ಸ್ವಲ್ಪ ಒಂದು 5 ಮಿನಿಟ್ ಜರ್ನಿ ಆಗುತ್ತೆ ನಮ್ಮ ಕ್ವಾರ್ಟರ್ಸ್ಗಷ್ಟೇ. ಅಲ್ಲಿಗೆ ಬಂದು ತಲುಪಿದ್ವಿ. ಇದು ಆಟೋ ಫಸ್ಟೇ ಈ ಅಂಕಲ್ ಯಾವಾಗಲೂ ನಾವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಇವರೇ ಬಿಟ್ಕೊಡೋದು. ಸೊ ಫೋನ್ ಮಾಡಿದ್ವಿ, ಅವರು ಬಂದಿದ್ದರು. ಹೋಗಿ ಕ್ವಾರ್ಟರ್ಸ್ ತಲುಪಿದ್ವಿ. ಇದೇ ನಮ್ಮ ಕ್ವಾರ್ಟರ್ಸ್. ಔಟ್ಸೈಡಿಂದ ಹಿಂಗೆ ಕಾಣಿಸುತ್ತೆ. ಆಪೋಸಿಟ್ ತುಂಬ ಟ್ರಕ್ಗಳು, ಹೆವಿ ವೆಹಿಕಲ್ಸ್ ಓಡಾಡ್ತವೆ. ಸೊ ಓಡಾಡೋಕ್ಕಂತೂ ಇಲ್ಲಿ ತುಂಬ ಭಯ ಆಗುತ್ತೆ, ಅಷ್ಟು ವೆಹಿಕಲ್ಸ್ ಇದ್ದಾವೆ. ನೋಡ್ಕೊಂಡು ಹುಷಾರಾಗಿ ಓಡಾಡಬೇಕು. ನಾವು ಮನೆಗೆ ಬರೋ ತನಕ ಆಲ್ಮೋಸ್ಟ್ ಒಂದು 9:30 ಅಷ್ಟು ಆಗಿಬಿಟ್ಟಿತ್ತು. ಸೊ ನೋಡಿ ನಮ್ಮ ಕ್ವಾರ್ಟರ್ಸಿಗೆ ಬಂದು ತಲುಪಿದ್ವಿ. ಥ್ಯಾಂಕ್ ಗಾಡ್ ಸೇಫಾಗಿ ಜರ್ನಿ ಮಾಡೋದು ಅಂದರೆ ಅದಕ್ಕೆ ಮೇಯ್ನು ಗಾಡ್ ಗ್ರೇಸ್ ಇರಲೇಬೇಕು. ಸೊ ಸೇಫಾಗಿ ಬಂದು ತಲುಪಿದ್ವಿ. 9:30 ಆಗಿತ್ತಲ್ಲ, ಹೊಟ್ಟೆನೂ ಹಸಿವಾಗಿತ್ತು. ಸೊ ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಡು ಊಟಕ್ಕೆ ಬಂದ್ವಿ. ಊಟಕ್ಕೆ ಅಲ್ಲಿ ನಮ್ಮದು ಟೌನ್ಶಿಪ್ ಒಳಗಡೆ ಒಂದು ಕ್ಯಾಂಟೀನ್ ಥರ, ಹೋಟೆಲ್ ಥರ ಇದೆ. ಸೊ ಅಲ್ಲಿಗೆ ಬಂದಿದ್ವಿ. 10 ಗಂಟೆ ಆಗಿತ್ತಲ್ಲ, ಒಂದು ಫ್ರೈಡ್ ರೈಸ್ ಹಾಗೆ ಚಪಾತಿ ಮತ್ತು ಎಗ್ ಕರಿನ ಇಸ್ಕೊಂಡಿದ್ವಿ. ಬೇಗ ಬೇಗ ಊಟ ಮಾಡಿಕೊಂಡು ಮತ್ತೆ ಹೊರಡಬೇಕಾದ್ರೆ ಅಲ್ಲಿ ನಮ್ಮದು ಗ್ರೌಂಡಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಜಸ್ಟ್ ಅದು ಎಂಪ್ಲಾಯೀಸ್ ಮಾಡ್ತಾ ಇದ್ದಿದ್ದು. ಹಾಗೆ ಒಂದು ಚಿಕ್ಕ ತೊಗೊಂಡು ವಿಡಿಯೋ ಮಾಡ್ಕೊಂಡು ಹಾಗೆ ಹೊರಟು ಬಂದ್ವಿ. ಇದಾಗಿತ್ತು ನನ್ನ ಈ ಒಂದು ಜರ್ನಿ ಬ್ಲಾಗ್. ಸೊ ಪ್ಲೀಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಆ್ಯಂಡ್ ಥ್ಯಾಂಕ್ ಯು.